ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ನವೋದಯ ಒಂದು ಸಂಪೂರ್ಣವಾದ ಸಿಲೆಬಸ್ ಅನ್ನ ಬದಲಾವಣೆ ಮಾಡಿದ್ದಾರೆ ಅಂತೇಳಿ ಹಲವಾರು ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳ್ತಾ ಇದ್ರಿ. ಅದರಲ್ಲಿ ಏನಾಗಿದೆಪ್ಪ ಅಂತಂದ್ರೆ, ಈ ಒಂದು IQ ಅಂತಕ್ಕಂತ ಒಂದು ಅಧ್ಯಾಯದೊಳಗ 40 ಮಾರ್ಕ್ಸಿನ ಅಧ್ಯಾಯನ ಏನ್ ಮಾಡಿದಾರಪ್ಪ ಅಂತಂದ್ರೆ ಕೇವಲ 20 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿದ್ದಾರೆ. ಅದರಾಗ 20 ಮಾರ್ಕ್ಸ್ ನಿಮ್ಗ EVS ಅಂತೇಳಿ ಈ ಹೊಸ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಂಕಗಣಿತದೊಳಗ ಅಲ್ಪ ಸ್ವಲ್ಪ ಏನಾಗಿದೆ ಅಂದ್ರೆ ಬದಲಾವಣೆ ಆಗಿದೆ. ನಿಮ್ಗ ಮ್ಯಾಥಮೆಟಿಕ್ಸ್ ಕ್ಲಾಸ್ ಅನ್ನ ಮಾಡುವಾಗ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಈ ಒಂದು EVS ಸಿಲೆಬಸ್ ಏನಾಗಿದೆ ಅಂದ್ರೆ ಪರಿಸರ ವಿಜ್ಞಾನ, ನಿಮಗ ಸೈನಿಕ ಶಾಲೆ ಪರೀಕ್ಷೆ ಬರೆಯುವಾಗ ಆಗಲಿ, ಆದರ್ಶ ಶಾಲೆ ಆಗಲಿ, ಮೊರಾರ್ಜಿ ಶಾಲೆ ಆಗಲಿ, ಮತ್ತೆ ಆಳ್ವಾಸ್ ಮತ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಗೆ ಏನಾಗ್ತದ ಅಂದ್ರ ನಿಮ್ಗೆ ಹೆಲ್ಪ್ ಆಗ್ತದ. ನೀವು ಯಾವುದೇ ಪರೀಕ್ಷೆ ಬರೆದ್ರೆ ಏನಾಗ್ತದ ಅಂತಂದ್ರ ಈ EVS ಸಾಮಾನ್ಯ ಜ್ಞಾನ ಏನಾಗ್ತದ ಬಹಳ ಉಪಯುಕ್ತ ಆಗ್ತದ. ಅದಕ್ಕೋಸ್ಕರ ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ನಾವು ಪ್ರತಿ ವರ್ಷ ಉಚಿತವಾದ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ. ಅದೇ ತರ ಈ ವರ್ಷ ಸಿಲೆಬಸ್ ಏನಾಗಿದೆ ಚೇಂಜ್ ಆದ್ರೂ ಸಹ ನಾವು ಮತ್ತೇನ್ ಮಾಡ್ತಾ ಇದ್ದೀವಿ ಅಂದ್ರ ಈ ವರ್ಷ ಸಹ ಉಚಿತವಾದ ಕ್ಲಾಸ್ಗಳನ್ನ ನಾವು ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ. ನಾನು ನಿಮ್ ಜೊತೆ ಇವತ್ತಿನ ದಿವಸ ಏನ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ನಿಮ್ಗ EVS ಹೊಸ ಸಿಲೆಬಸ್ ಆಗಿರೋದ್ರಿಂದ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ, ನೀವು ಎಷ್ಟು ಸಿಲೆಬಸ್ ಅನ್ನ ಓದ್ಬೇಕು, ಹೌದಾ, ಆಮೇಲೆ ನವೋದಯ ಸೆಲೆಕ್ಷನ್ ಆಗ್ಬೇಕಾದ್ರೆ EVS ಅನ್ನ ಎಷ್ಟು ಕವರ್ ಮಾಡಬೇಕು ಅಂತೇಳಿ ನಿಮ್ಗೆ ಏನಾಗ್ತದ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ. ನಾ ಪ್ರಶ್ನೆಗಳನ್ನ ಈಗ ನೀವು ಸಿಲೆಬಸ್ ಸಂಪೂರ್ಣವಾಗಿ ವಿವರಣೆ ಮಾಡ್ತಾ ಹೋಗ್ತಿರ್ತೀವಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಈಗ ಏನ್ ಮಾಡೋಣ ಅಂದ್ರ ಈ ಪ್ರಶ್ನೆಗಳನ್ನ ಓದುವಾಗ ಯಾವ ರೀತಿ ನಾವು ಓದ್ಬೇಕು, ಆ ಆಯ್ಕೆಗಳನ್ನ ಮಾಡುವಾಗ ಯಾವ ರೀತಿ ಆಯ್ಕೆಗಳನ್ನ ಮಾಡಬೇಕು, ಮತ್ತ ಆ MCQs ಕ್ವಶನ್ಸ್ ಗಳನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಏನ್ ಮಾಡೋಣ ಅಂತಂದ್ರ ಇವತ್ತಿನ ದಿವಸ ನಾವೇನ್ ಮಾಡೋಣ ಡಿಸ್ಕಷನ್ ಮಾಡೋಣ. ಹಂಗಿದ್ರೆ ನೋಡ್ರಿ ವಿದ್ಯಾರ್ಥಿಗಳೇ, ಫಸ್ಟ್ ಒಂದು ಪ್ರಶ್ನೆ ನಿಮ್ಗೆ ತಗೊಂಡ್ಬಂದಿದ್ದೀನಿ. ಏನಪ್ಪಾ ಅಂತಂದ್ರ ಭಾರತದ ಉತ್ತರ ಭಾಗದಲ್ಲಿರುವ ಪ್ರಮುಖ ಪರ್ವತ ಶ್ರೇಣಿ ಯಾವುದು ಅಂತ ಕೇಳ್ಯಾರ. ಏನಪ್ಪಾ ಅಂತಂದ್ರ ಭಾರತದ ಒಂದು ಈ ಉತ್ತರ ಭಾಗದಲ್ಲಿ ಇರ್ತಕ್ಕಂತ ಒಂದು ಪ್ರಮುಖ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದಾಗ ಇಲ್ಲಿ ಪಶ್ಚಿಮ ಘಟ್ಟಗಳು ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಸಾಧ್ಯವಾಗ್ತದ. ಹಿಮಾಲಯ ಕೊಟ್ಟಿದ್ದಾರೆ, ಇದು ಪ್ರಶ್ನೆಯನ್ನು ಕೇಳಬಹುದು. ಅರಾವಳಿ ಬೆಟ್ಟಗಳನ್ನು ಕೇಳಿದಾರ ಮತ್ತು ವಿಂಧ್ಯ ಪರ್ವತಗಳನ್ನು ಕೇಳಿದಾರ. ಈ 4 ಆಯ್ಕೆಗಳನ್ನ ಯಾಕೆ ನಿಮ್ಗ ಈ ತರ ಪ್ರಶ್ನೆಗಳಿಗೆ ನಾ ತಂದಿನಪ್ಪ ಅಂತಂದ್ರ ನೀವು ಹೆಂಗ್ ಓದ್ಬೇಕು ಇಲ್ಲಿ ನೋಡ್ರಿ. ಇನ್ನೂ ಸಮಯಾವಕಾಶ ಬಹಳ ಅದ. ನಾವು ಪ್ರತಿ ವಾರ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಇದೀವಿ ಪ್ರತಿ ಸಂಡೇ. ನೀವು ಯಾರ್ಯಾರು ವಿಡಿಯೋಗಳನ್ನ ನೋಡ್ತಾ ಇದ್ರಲ್ಲ, ನೀವು ನಮ್ಮ ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರ ನಾನು ಫ್ರೀ ಆಗಿ ಹೊಸ ಸಿಲೆಬಸ್ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಎಲ್ಲರಿಗೂ ಉಚಿತವಾಗಿ ನೀಡ್ತಾ ಇದ್ದೀವಿ. ಅದ್ರ ಉಪಯೋಗನ ನೀವು ಏನ್ ಮಾಡಬಹುದು, ತೆಗೆದುಕೊಳ್ಬಹುದು. ಹಿಂಗ ಪ್ರಶ್ನೆಗಳು ಬಂದಾಗ ಏನ್ ಮಾಡ್ಬೇಕು ನೋಡ್ರಿ, ಪಶ್ಚಿಮ ಘಟ್ಟ ಅಂತೇಳಿ ಪ್ರಶ್ನೆ ಬಂದದ. ಈ ಪಶ್ಚಿಮ ಘಟ್ಟ ಅಂತೇಳಿ ನಿಮ್ಗೆ ಆಯ್ಕೆಗಳು ಕೊಟ್ಟಾಗ ಈ ಪಶ್ಚಿಮ ಘಟ್ಟಗಳು ಎಲ್ಲಿದಾವ, ಯಾವ ರಾಜ್ಯಗಳಿದಾವ, ಹೌದಾ, ಭಾರತದ ಯಾವ ಗಡಿಗಳಿದಾವ, ಏನು ಉತ್ತರಕ್ಕದಾವು, ಪಶ್ಚಿಮಕ್ಕದಾವು, ದಕ್ಷಿಣಕ್ಕದಾವು, ಇವುಗಳ ಬಗ್ಗೆ ನೀವು ಏನಾಗ್ತದ ಅಂದ್ರೆ ಸಂಪೂರ್ಣವಾಗಿ ತಿಳ್ಕೊಬೇಕಾಗ್ತದ. ನಾನು ಪ್ರತಿಯೊಂದು ಅಧ್ಯಾಯದ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ಮಾಡ್ತಾ ಇದ್ದೀನಿ. ನಾ ಏನ್ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಪ್ರಶ್ನೆಗಳು ಯಾವ ರೀತಿ ಬರ್ತಾವ, ನಾವು ಹೆಂಗ್ ಓದ್ಬೇಕು. ಆ ನಂತರ ಏನ್ ಕೊಟ್ಟಾರ, ಹಿಮಾಲಯ ಅಂತೇಳಿ ಕೊಟ್ಟಿದ್ದಾರೆ, ಅರಾವಳಿ ಅಂತ ಕೊಟ್ಟಾರ. ಈ ಅರಾವಳಿ ಬೆಟ್ಟಗಳು ಎಲ್ಲಿದಾವಪ್ಪ, ಹೌದಾ, ಅರಾವಳಿ ಆಯ್ಕೆದ ಅರಾವಳಿ ಬಗ್ಗೆ ನಿಮ್ಗೆ ಏನಾಗಿರ್ಬೇಕು ಗೊತ್ತಿರ್ಬೇಕು ಸಂಪೂರ್ಣವಾಗಿ. ನಾಳೆ ಯಾವ ರೀತಿ ಪ್ರಶ್ನೆಗಳು ಬಂದ್ರೆ ಏನಾಗ್ತದ ಅಂದ್ರ ನಿಮಗ ಈಜಿ ಆಗ್ತದ. ಅರಾವಳಿ ಬೆಟ್ಟಗಳು, ವಿಂಧ್ಯ ಪರ್ವತಗಳು ಎಲ್ಲಿದಾವು ಅಂತ ಹೇಳಿ. ಹಂಗಾದ್ರ ಈ ನೋಡ್ರಿ ಭಾರತದ ಉತ್ತರ ಭಾಗದಲ್ಲಿರೋ ಪ್ರಮುಖ ಪರ್ವತ ಶ್ರೇಣಿ ಯಾವ್ದು ಅಂತ ಕೇಳಿದಾಗ ನಮ್ಮ ಆಯ್ಕೆ ಏನಾಗ್ತದ ಅಂತ ಇಲ್ಲಿ ಹಿಮಾಲಯ ಆಗ್ತದ. ಏನಾಗ್ತದ ರೀ, ಹಿಮಾಲಯ ಆಗ್ತದ. ಏನಾಗ್ತದ ರೀ ಉತ್ತರ, ಹಿಮಾಲಯ ಆಗ್ತದ. ಹಂಗ ಇನ್ ಎಷ್ಟು ಆಯ್ಕೆಗಳು ಉಳಿದ್ರಿ ನೋಡ್ರಿ, ಪಶ್ಚಿಮ ಘಟ್ಟ ಉಳಿತು, ಅರಾವಳಿ ಉಳಿತು, ವಿಂಧ್ಯ ಪರ್ವತ. ಇದ್ರ ಬಗ್ಗೆನು ಸಂಪೂರ್ಣವಾಗಿ ಏನ್ ಮಾಡ್ಬೇಕು, ನಾವು ಓದ್ಬೇಕು. ಇವುಗಳ ಸಂಪೂರ್ಣವಾಗಿ ಎಲ್ಲಿದಾವಪ್ಪ ಅಂತಂದ್ರ ನಮ್ಮ 5ನೇ ತರಗತಿ ಕೊನೆಯ ಪಾಠದೊಳಗೆ ಏನಾಗ್ಯಪ್ಪ ಅಂತಂದ್ರ ವಿಂಧ್ಯ ಪರ್ವತದ ಬಗ್ಗೆ, ಅರಾವಳಿ ಬಗ್ಗೆ, ಹಿಮಾಲಯ ಬಗ್ಗೆ, ಪಶ್ಚಿಮ ಘಟ್ಟಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರ ಪ್ರತಿಯೊಂದು ಆಯ್ಕೆದ ವಿವರಣೆಯನ್ನ ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಇವತ್ತಿನ ಕ್ಲಾಸ್ನಾಗ ಏನ್ ಮಾಡೋ ಅಂದ್ರೆ ಜಸ್ಟ್ ಪ್ರಶ್ನೆಗಳು ಹೆಂಗ್ ಬಂದಿರ್ತಾವ, ನಾವು ಹೆಂಗ್ ಓದ್ಬೇಕು ಅನ್ನೋದು ಅರ್ಥ ಆಯ್ತಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಈ ಒಂದು ಪ್ರಶ್ನೆಗೆ ನೋಡ್ರಿ ಉತ್ತರ ನೋಡ್ರಿ, ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಪ್ರಶ್ನೆ ಕೇಳ್ಯಾರ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಹೌದಾ. ನೋಡ್ರಿ ಯಾರನ್ನ ಉತ್ತರ ಮಾಡ್ತೀರಿ. ನೋಡ್ರಿ ಆಯ್ಕೆ ಒಂದೇನ್ ಕೊಟ್ಟಾರ, ಯಮುನಾ ನದಿ ಅಂತೇಳಿ ಕೊಟ್ಟಿದಾರ. ನಮಗೆ ಯಮುನಾ ನದಿ ಬಗ್ಗೆನೂ ಓದ್ಬೇಕಾಗ್ತದ. ಗಂಗಾ ನದಿ ಅಂತೇಳಿ ಕೊಟ್ಟಿದ್ದಾರೆ, ಗಂಗಾ ನದಿ ಬಗ್ಗೆ ಓದ್ಬೇಕಾಗ್ತದ.
ಕೃಷ್ಣಾ ನದಿ ಅಂತೇಳಿ ಕೊಟ್ಟಿದ್ದಾರೆ, ಕೃಷ್ಣಾ ನದಿ ಬಗ್ಗೆ ಓದ್ತೀವಿ. ಕಾವೇರಿ ನದಿ ಅಂತ ಕೊಟ್ಟಿದ್ದಾರೆ, ಕಾವೇರಿ ನದಿ ಅಂತ ಓದ್ತಿರ್ತೀವಿ. ನಾವೇನ್ ಮಾಡ್ತೀವಿ ಜಾಸ್ತಿಪ್ಪ ಅಂತಂದ್ರೆ ಕೃಷ್ಣಾ ಮತ್ತು ಕಾವೇರಿ ನದಿ ಬಗ್ಗೆ ಏನಾಗಿರ್ತದ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಗೊತ್ತಾಗಿರ್ತದ. ಜಸ್ಟ್ ಇಲ್ಲಿ ನೋಡ್ರಿ, ಗಂಗಾ ಮತ್ತು ಯಮುನಾ ನದಿ, ಹೌದಾ, ಉತ್ತರ ಭಾರತ ನದಿಗಳಾಗ್ಲಿ, ದಕ್ಷಿಣ ಭಾರತ ನದಿಗಳಾಗ್ಲಿ, ಪೂರ್ವಕ್ಕೆ ಹರಿಯುವ ನದಿಗಳಾಗ್ಲಿ, ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿ ಇವೆಲ್ಲದ್ರ ಬಗ್ಗೆ ಏನಾಗ್ತದ ಅಂತಂದ್ರ ನಮಗೆ ಸಂಪೂರ್ಣವಾಗಿ ನಾಲೆಜ್ ಇರಬೇಕಾಗ್ತದ. ಹಂಗ ನಾವೇನ್ ಮಾಡಿದ್ವಿ, ನದಿಗಳ ಬಗ್ಗೆನೇ ಒಂದು ಆನ್ಲೈನ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ, ಹೌದಾ. ನದಿಗಳ ಬಗ್ಗೆ ಸಂಪೂರ್ಣವಾಗಿ ಉಪನದಿಗಳು, ಆಮೇಲೆ ನದಿಗಳು, ಯಾವ ಪ್ರಮುಖವಾದ ನದಿಗಳು, ಇವನ್ನೆಲ್ಲವನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರ ನಿಮ್ಮ ಒಂದು ಬುದ್ಧಿ ಸಾಮರ್ಥ್ಯದ ಅರಿತುಕೊಂಡು ಹೊಸ ಸಿಲೆಬಸ್ಗಳನ್ನ ನಾವೆಲ್ಲ ನೋಡ್ಕೊಂಡು ಆ ಒಂದು ಆನ್ಲೈನ್ ಕ್ಲಾಸ್ ಅನ್ನ ನಾವು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದೀವಿ. ನಾಳೆಯಿಂದ ಆ ಕ್ಲಾಸ್ಗಳನ್ನ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. ಹಂಗಾದ್ರೆ ಇದ್ರೊಳಗೆ ಯಾವ್ದಾಕೆ ಆಗ್ತದ್ರಿ, ಯಾವ್ದಾಗ್ತದ? ಅತಿ ಉದ್ದವಾದ ನದಿ ಯಾವ್ದಾಗ್ತದ? ಗಂಗಾ ನದಿ ಆಗ್ತದ. ನೋಡ್ರಿ, ಗಂಗಾ ನದಿ ಉಗಮ ಸ್ಥಾನ ಎಲ್ಲಿ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕು, ಹೌದಾ. ಎಸ್, ಹಿಮಾಲಯದ ಗಂಗೋತ್ರಿ ಒಳಗ. ಈ ರೀತಿ ಏನ್ ಮಾಡ್ಬೇಕಂದ್ರ ಪ್ರತಿಯೊಂದು ನದಿದು ಏನಾಗಿರ್ಬೇಕಪ್ಪ ಅಂತಂದ್ರ ಸಂಪೂರ್ಣವಾದ ಮಾಹಿತಿ ಏನಾಗ್ಬೇಕಾಗ್ತದ, ನಿಮ್ಗೆ ಇರ್ಬೇಕಾಗ್ತದ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಸಮತಟ್ಟಾದ ಎತ್ತರದ ಪ್ರದೇಶವನ್ನ ಏನೆಂದು ಕರೆಯುತ್ತಾರೆ? ಈ ಸಮತಟ್ಟಾದ ಎತ್ತರದ ಪ್ರದೇಶವನ್ನ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೊಟ್ಟಾರ. ಕಣಿವೆ ಅಂತ ಕೊಟ್ಟಿದ್ದಾರೆ. ಕಣಿವೆ ಅಂದ್ರೆ ಯಾವ ಆಕಾರದಾಗ ಇರ್ತಾವ? ವಿ ಆಕಾರದೊಳಗೆ ಇರ್ತಾವ. ಮರುಭೂಮಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಪ್ರಸ್ಥಭೂಮಿ ಅಂತ ಕೊಟ್ಟಿದ್ದಾರೆ. ದ್ವೀಪ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನೀವು ಹಲವಾರು ಪರೀಕ್ಷೆಗಳನ್ನ ಬರೆದಾಗ ಕಣಿವೆ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾರ, ಮರುಭೂಮಿ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾರ, ಪ್ರಸ್ಥಭೂಮಿ ಬಗ್ಗೆ ಕೇಳಿದಾರ, ದ್ವೀಪದ ಬಗ್ಗೆನೂ ಕೇಳಿದಾರ. ಈ ರೀತಿ ನಿಮ್ಗ ಪ್ರತಿಯೊಂದು ಆಯ್ಕೆದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನಾದ್ರು ನಿಮ್ ಕಡೆ ಇತ್ತಪ್ಪ ಅಂತಂದ್ರೆ ನೀವು ಯಾವುದೇ ರೀತಿ ಏನಾಗಲ್ಲ, ಪ್ರಶ್ನೆಗಳಿಗೆ ಗೊಂದಲ ಆಗುದಿಲ್ಲ. ಹಂಗಾದ್ರೆ ಅದಕ್ಕೆ ಏನ್ ಮಾಡ್ಬೇಕ್ರಿ, ನಾವಿದು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಪ್ರತಿಯೊಂದರ ಬಗ್ಗೆನ ಡಿಟೇಲ್ ಆಗಿ ನಾವು ಕ್ಲಾಸ್ ಮಾಡ್ತೀವಿ. ಇವತ್ತಿನ ದಿವಸ ಏನ್ ಮಾಡೋಣ, ಪ್ರಶ್ನೆ ಅಷ್ಟೇ ಡಿಸ್ಕಷನ್ ಮಾಡೋಣ. ಹಂಗಿದ್ರ ಯಾವ್ದಾಗ್ತದ್ರಿ ಉತ್ತರ? ಸಮತಟ್ಟಾದ ಎತ್ತರದ ಪ್ರದೇಶವನ್ನ ಏನಂತ ಕರಿತೀವಿ ನಾವು? ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಓಕೆ ವಿದ್ಯಾರ್ಥಿಗಳಲ್ಲಿ ಮುಂದಿನ ಪ್ರಶ್ನೆ ನೋಡ್ರಿ, ಕೆಳಗಿನವುಗಳಲ್ಲಿ ಜಲಚರ ಪ್ರಾಣಿ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಕೆಳಗಿನವುಗಳಲ್ಲಿ ಜಲಚರ ಪ್ರಾಣಿ ಯಾವುದು ಅಂತ ಕೇಳ್ತಾರೆ ನೋಡ್ರಿ. ಆನೆ ಕೊಟ್ಟಿದ್ದಾರೆ, ಸಿಂಹ ಕೊಟ್ಟಿದ್ದಾರೆ, ಡಾಲ್ಫಿನ್ ಕೊಟ್ಟಿದ್ದಾರೆ, ಒಂಟೆಯನ್ನ ಕೊಟ್ಟಿದ್ದಾರೆ, ಹೌದಾ. ಇನ್ನು ನಾಲ್ಕುದ್ರ ಬಗ್ಗೆನೇ ನೀವು ಓದಿರ್ತೀರಿ, ಹೌದಾ. ಆನೆ ಬಗ್ಗೆ ಓದಿರ್ತೀರಿ, ಸಿಂಹದ ಬಗ್ಗೆ ಓದಿರ್ತೀರಿ, ಡಾಲ್ಫಿನ್, ಒಂಟೆ ಹೆಸರನ್ನ ಕೇಳಿದ್ರೆ ಏನಾಗ್ತದೆ ನಿಮಗ ಪ್ರಶ್ನೆ ಯಾವುದು? ಚಿತ್ರದ ಮುಖಾಂತರ ಯಾಕೆ ತಗೊಂಬಂದಿದ್ದೀನಪ್ಪಾ ಅಂತಂದ್ರೆ ಕೆಲವೊಂದು ಸಾರಿ ಏನಪ್ಪಾ ಅಂತ ನಿಮ್ಗೆ ಏನಾಗ್ತದ, ಚಿತ್ರ ಆದ್ರೂ ಇಮ್ಯಾಜಿನ್ ಮಾಡ್ಕೋತೀರಿ ಯಾವ್ದಂತ ಹೇಳಿ, ಅದಕ್ಕೆ ನಿಮ್ಗೆ ಏನಾಗ್ತದ, ಅರ್ಥ ಆಗ್ತದ. ಹಂಗಾದ್ರೆ ಇದು ನೋಡಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡ್ತದ. ಯಾವ್ದಾಗ್ತದ್ರ ಉತ್ತರ? ಡಾಲ್ಫಿನ್ ಆಗ್ತದ. ಒಂಟೆಯನ್ನ ಮರುಭೂಮಿ ಹಡಗು ಅಂತ ಕರೀತಾರ, ಹೌದಾ. ಸಿಂಹವನ್ನ ಕಾಡಿನ ರಾಜ್ಯ ಅಂತ ಕರೀತಾರ, ಹೌದಾ. ಏಷ್ಯಾಟಿಕ್ ಆನೆ ಯಾವ ರಾಜ್ಯದ ಲಾಂಛನ ಇದು? ಓಕೆ, ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಭೂ ಸಾರಿಗೆ ಸಾಧನ ಯಾವುದು ಅಂತ ಪ್ರಶ್ನೆ ಕೇಳಾರ. ಇನ್ನೊಂದು ಗೊತ್ತಿರ್ಲಿ, ಸಾರಿಗೆ ಅಂತ ಬಂದಾಗ ನಿಮಗೊಂದು ಅಧ್ಯಯನ ಐತಿ ನವೋದಯದವ್ರಿಗೆ. ನವೋದಯ ಯಾರ್ಯಾರು ಓದ್ತಾ ಇದ್ರಲ್ಲ, ಸಾರಿಗೆ ಬಗ್ಗೆ ಒಂದು ಸಂಪೂರ್ಣವಾಗಿ ನಿಮಗೊಂದು 100 ಪ್ರಶ್ನೆಗಳನ್ನ ನಾವು ರೆಡಿ ಮಾಡಿದ್ವಿ, ಹೌದಾ. ಅದ್ರ ಬಗ್ಗೆ ನೀವು ಓದ್ಕೊಳ್ಳೇಬೇಕು. ಯಾಕಂತಂದ್ರ ನಿಮ್ಗೆ ಅಧ್ಯಾಯದೊಳಗೆ ಸಾರಿಗೆಯನ್ನು ಕೊಟ್ಟಾನ. ಜಸ್ಟ್ ಒಂದು ಪ್ರಶ್ನೆ ತಂದಿದ್ವಿ ನಿಮ್ಗೆ, ಏನಪ್ಪಾ ಅಂತಂದ್ರೆ ಕೆಳಗಿನವುಗಳಲ್ಲಿ ಭೂ ಸಾರಿಗೆ ಯಾವ್ದೊಂದು ಪ್ರಶ್ನೆ ಕೇಳೋಣ. ಹಡಗು ಯಾವ ಸಾರಿಗೆ ಇದು? ಜಲ ಸಾರಿಗೆ. ವಿಮಾನ ವಾಯು ಸಾರಿಗೆ. ರೈಲು, ದೋಣಿ, ಜಲ ಸಾರಿಗೆ. ಹಂಗಾದ್ರ ಯಾವ್ದಂದ್ರ ಭೂ ಸಾರಿಗೆ ನಮ್ಮಲ್ಲಿ ರೈಲು ಆಗ್ತದ, ಹೌದಾ. ಏನಪ್ಪಾ ಅಂತಂದ್ರೆ ಎಲ್ಲಾ ಸಾರಿಗೆ. ಇನ್ನೊಂದು ಪ್ರಶ್ನೆ ಅದ ನಿಮ್ಗ, ಸರಕು ಅಂತೇಳಿ, ಹೌದಾ. ಸರಕು ಅಂದ್ರೆ ಗೊತ್ತದ ಏನ್ರಿ? ಸರಕು ಅಂದ್ರ ವಸ್ತುಗಳನ್ನ ಸಾಗಾಣಿಕೆ ಮಾಡೋದು, ಹೌದಾ. ರೈಲಿನಲ್ಲಿ ಸರಕು ಸಾಗಣೆ ಮಾಡ್ತಾರ, ದೋಣಿಗಳಲ್ಲಿ ಸರಕು ಸಾಗಣೆ ಮಾಡ್ತಾರ, ವಿಮಾನಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸರಕು ಸಾಗಣೆಯನ್ನ ಮಾಡ್ತಾರ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ನಮ್ಮ ದೇಹದ ಅತಿ ದೊಡ್ಡ ಅಂಗ ಯಾವುದು? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಮ್ಮ ದೇಹದ ಅತಿ ದೊಡ್ಡ ಅಂಗ ಯಾವುದಂತೆ ಪ್ರಶ್ನೆ ಕೇಳಿದರೆ ನೋಡ್ರಿ, ಹೃದಯ ಅಂತೇಳಿ ಕೊಟ್ಟಿದ್ದಾರೆ, ಚರ್ಮ ಅಂತೇಳಿ ಕೊಟ್ಟಿದ್ದಾರೆ, ಶ್ವಾಸಕೋಶ ಅಂತ ಕೊಟ್ಟಿದ್ದಾರೆ, ಯಕೃತ ಅಂತ ಹೇಳಿ ಕೊಟ್ಟಿದಾರ, ಹೌದಾ. ಯಾವ್ದಾಗ್ತದ್ರಿ ಇಲ್ಲಿ? ಯಾವ್ದಾಗ್ತದ ನಮ್ಗಿಲ್ಲಿ? ಚರ್ಮ ಆಗ್ತದ. ಯಾವ್ದಾಗ್ತದ್ರಿ? ಚರ್ಮ. ನಮ್ಮ ದೇಹದ ಅತಿ ದೊಡ್ಡ ಅಂಗ ಯಾವ್ದು ಅಂತ ಕೇಳಿದಾರೆ. ಬಹಳ ಹುಷಾರೇನಾಗಿರ್ಬೇಕ, ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿದ್ರು ನಾವು ಪ್ರಶ್ನೆದಾಗ ಯಕೃತ ಅಂತ ಹಾಕಿದ್ರು, ಯಕೃತ ಅಲ್ಲ. ನಮ್ಮ ದೇಹದ ಅತಿ ದೊಡ್ಡ ಅಂಗ ಯಾವುದು? ಚರ್ಮ. ಇನ್ ನೋಡ್ರಿ,
ಈ ಚರ್ಮದಿಂದ ಏನೇನಪ್ಪ ನಮ್ಮ ದೇಹಕ್ಕ ಏನ್ ಅನುಕೂಲ ಆಗ್ತದ ಅಂತಂದ್ರ ಇದು ದೇಹವನ್ನ ಗಾಯಗಳಿಂದ ರಕ್ಷಿಸುತ್ತದೆ. ದೇಹವನ್ನ ಯಾವುದರಿಂದ ರಕ್ಷಣೆ ಮಾಡ್ತದಂತ? ಗಾಯಗಳಿಂದ. ದೇಹದ ಉಷ್ಣತೆಯನ್ನ ನಿಯಂತ್ರಿಸುತ್ತದೆ. ದೇಹದ ಉಷ್ಣತೆಯನ್ನ ಏನ್ ಮಾಡ್ತದ? ಇದ ನಿಯಂತ್ರಿಸ್ತದ. ನೋಡ್ರಿ, ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ, ಯಾವ ವಿಟಮಿನ್ ರೀ? ಸೂರ್ಯನ ಬೆಳಕಿನಿಂದ ಯಾವ ವಿಟಮಿನ್ ಸಿಗ್ತದ? ಎಸ್, ಡಿ ವಿಟಮಿನ್ ಪಡ್ಯಾಕ ಏನ್ ಮಾಡ್ತದಂದ್ರ ನಮಗ ಬಹಳ ಸಹಾಯ ಮಾಡ್ತದ. ಹೌದಾ? ಹಂಗಿದ್ರ ಡಿ ವಿಟಮಿನ್ ಕೊರತೆಯಿಂದ ಯಾವ ರೋಗ ಬರ್ತದ? ಯಾವ್ದು? ರಿಕೆಟ್ಸ್ ಬರ್ತದ. ಯಾವ್ದು ಬರ್ತದ? ರಿಕೆಟ್ಸ್ ರೋಗ ಬರ್ತದ. ಎಸ್, ಅದ್ರ ಮ್ಯಾಗ ಮುಂದಿನ ಪ್ರಶ್ನೆದೊಳಗ ನೋಡೋಣ ಅದಾವ. ಇಲ್ಲಿ ನೋಡ್ರಿ, ಕೆಳಗಿನವುಗಳಲ್ಲಿ ಜ್ಞಾನೇಂದ್ರಿಯವಲ್ಲದ್ದು. ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಪ್ರಶ್ನೆ ಹೆಂಗ್ ಕೊಟ್ಟಿದಾರ ನೋಡಿಲ್ಲಿ. ಈ ಕೆಳಗಿನವುಗಳಲ್ಲಿ ಜ್ಞಾನೇಂದ್ರಿಯವಲ್ಲದು. ಪ್ರಶ್ನೆ ಅರ್ಥ ಮಾಡ್ಕೋ. ಕೆಲವೊಂದ್ಸಾರಿ ಏನ್ ಮಾಡ್ತೀರಿ, ಅವಸರ ಆನ್ಸರ್ ಆಗ್ತೀರಿ. ಜ್ಞಾನೇಂದ್ರಿಯವಲ್ಲದು. ಕಣ್ಣು ಒಂದು ಏನಿದು? ಜ್ಞಾನೇಂದ್ರಿಯ ಆಗ್ತದ. ಕಿವಿ ಒಂದು ಏನಾಗ್ತದ? ಜ್ಞಾನೇಂದ್ರಿಯದ. ಮೂಗು ಒಂದು ಏನಾಗ್ತದ? ಜ್ಞಾನೇಂದ್ರಿಯದ. ಹೃದಯ ಮಾತ್ರ ಏನಪ್ಪಾ ಅಂದ್ರ ಜ್ಞಾನೇಂದ್ರಿಯ ಅಲ್ಲ. ಎಸ್, ನಮ್ಮ ಪ್ರಶ್ನೆಗೆ ಉತ್ತರ ಆಪ್ಷನ್ಸ್ ಡಿ ಆಗ್ತದ. ಅರ್ಥ ಆಯ್ತು? ಪ್ರಶ್ನೆಗಳು ಅರ್ಥ ಆಗತ್ತಾವು. ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ, ನಾವು ಹೆಂಗ್ ಓದ್ಬೇಕು, ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾಯ್ತು. ನೋಡ್ರಿ, ಕಣ್ಣುಗಳ ಬಗ್ಗೆ ಸಂಪೂರ್ಣ ಓದಬೇಕು. ಕಿವಿ, ಮೂಗು, ನಾಲಿಗೆ. ಹೌದಾ? ಕಣ್ಣು ಏನ್ ಕೆಲಸ ಮಾಡ್ತತಿ? ನೋಡಲು ಸಹಾಯ ಮಾಡ್ತದ. ಕಿವಿ ಏನ್ ಕೆಲಸ ಮಾಡ್ತದ? ಮೂಗು ಏನ್ ಕೆಲಸ ಮಾಡ್ತದ? ನಾಲಿಗೆ ಏನ್ ಕೆಲಸ ಮಾಡ್ತದ? ರುಚಿ. ಹೃದಯ ಏನ್ ಕೆಲಸ ಮಾಡ್ತತಿ? ರಕ್ತವನ್ನ ಪಂಪ್ ಮಾಡೋದು. ವೆರಿ ಗುಡ್. ಹೃದಯದ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಹೇಳ್ತೀನಿ. ನೋಡ್ರಿ, ದೇಹಕ್ಕೆ ಶಕ್ತಿಯನ್ನ ಮುಖ್ಯವಾಗಿ ಒದಗಿಸುವ ಪೌಷ್ಟಿಕಾಂಶ ಯಾವುದು ಅಂತ ಪ್ರಶ್ನೆ ಕೇಳ. ಯಾವ್ದ್ರಿ ಪೌಷ್ಟಿಕಾಂಶ? ಹೇಳ್ರಿ, ಯಾವ್ದ್ರಿ? ಎಸ್, ಕಾರ್ಬೋಹೈಡ್ರೇಟ್ಸ್ಗಳು ಏನ್ ಮಾಡ್ತಾವ ಅಂತಂದ್ರ ಈ ಪೌಷ್ಟಿಕಾಂಶವನ್ನ ಮುಖ್ಯವಾಗಿ ಶಕ್ತಿಯನ್ನ ಒದಗಿಸ್ತಾವ. ಆಮೇಲೆ ನೋಡ್ರಿ, ಎಲ್ಲಿರ್ತಾವ್ರಿ ಕಾರ್ಬೋಹೈಡ್ರೇಟ್ಸ್? ಅನ್ನದೊಳಗ ಅಂದ್ರೆ ಗೊತ್ತದ, ಗೋಧಿ ಒಳಗೆ ಸಿಗ್ತದ, ಜೋಳದೊಳಗೆ ಸಿಗ್ತದ, ರಾಗಿ ಒಳಗ, ಓಟ್ಸ, ಆಲೂಗಡ್ಡೆ ಮತ್ತು ಹಣ್ಣುಗಳೊಳಗೆ ಏನಾಗಿರ್ತದಂದ್ರ ಏನಿರ್ತದ್ರಿ? ಕಾರ್ಬೋಹೈಡ್ರೇಟ್ಸ್ ಇರ್ತದ. ಹೌದಾ? ಅದಕ್ಕೆ ಏನಪ್ಪಾ ಅಂತಂದ್ರ ದೇಹಕ್ಕೆ ಶಕ್ತಿಯನ್ನ ಒದಗಿಸ್ತಕ್ಕಂತ ಒಂದು ಕಾರ್ಬೋಹೈಡ್ರೇಟ್ಸ್ ನ ಎದ್ರೊಳಗೆ ಇರ್ತಾವಂತ ಗೊತ್ತಿರ್ಬೇಕು. ಪ್ರತಿದಿನ ರೈಸ್ ತಿಂತೀರಿ, ಅದ್ರೊಳಗೆ ಕಾರ್ಬೋಹೈಡ್ರೇಟ್ಸ್ ಇರ್ತದ. ಗೋಧಿ ತಿಂತೀರಿ, ಜೋಳ ತಿಂತೀರಿ, ರಾಗಿ ಅಂಬಲಿ ಕುಡಿತೀರಿ, ಹೌದಾ, ಆಲೂಗಡ್ಡೆ ತಿಂತೀರಿ, ಅದ್ರೊಳಗೆ ಎಲ್ಲದ್ರೊಳಗೆ ಏನಾಗಿರ್ತದ? ಕಾರ್ಬೋಹೈಡ್ರೇಟ್ಸ್ ಇರ್ತದ. ಎಸ್, ಓಕೆ. ಇಲ್ಲಿ ಬತ್ ನೋಡ್ರಿ, ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತೇಳಿ ಏನ್ ಮಾಡ್ಯಾರಪ್ಪ ಅಂತಂದ್ರ ಒಂದ್ ಪ್ರಶ್ನೆ ಕೇಳ್ಯಾರ. ವಿಟಮಿನ್ ಸಿ ಕೊರತೆಯಿಂದ ರಿಕೆಟ್ಸ್ ರೋಗ ಯಾವ್ದು ಕೊರತೆಯಿಂದ ಬರ್ತದ? ಎಸ್, ವಿಟಮಿನ್ ಡಿ ಕೊರತೆಯಿಂದ ಬರ್ತದ. ಸ್ಕರ್ವಿ ರೋಗ ಯಾವ್ದು ಕೊರತೆಯಿಂದ ಬರ್ತದ? ಎಸ್, ವಿಟಮಿನ್ ಸಿ ಕೊರತೆಯಿಂದ ಬರ್ತದ. ನಮ್ಮ ಉತ್ತರ ಯಾವ್ದಪ್ಪ ಅಂದ್ರ ಸ್ಕರ್ವಿ ಆಗ್ತದ. ಹಂಗಾರ ರಾತ್ರಿ ಕುರುಡುತನ ಯಾವ ವಿಟಮಿನ್ ಕೊರತೆಯಿಂದ ಬರ್ತದ? ವೆರಿ ಗುಡ್. ನೆಕ್ಸ್ಟ್ ಕೊನೆಯ ಪ್ರಶ್ನೆಗೆ ಯಾರು ಉತ್ತರ ಮಾಡ್ತೀರಿ? ರಕ್ತಹೀನತೆ. ಎಸ್, ವೆರಿ ಗುಡ್. ಯಾವ್ದ್ರ ಕೊರತೆಯಿಂದ ಬರ್ತದ? ಕೆ ವಿಟಮಿನ್ ಕೊರತೆಯಿಂದ ರಕ್ತಹೀನತೆ ಬರ್ತದ. ಹಂಗಿದ್ರ ಇವತ್ತಿನ ನಮ್ಮ ಪ್ರಶ್ನೆಗೆ ಉತ್ತರ ಯಾವ್ದಾಗ್ತದ್ರಿ? ಸ್ಕರ್ವಿ. ಸ್ಕರ್ವಿ ಆಗ್ತದ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ್ರಿ. ಈಗ ರೋಗಗಳಿಂದ ದೂರವಿರಲು ಅತ್ಯಂತ ಮುಖ್ಯವಾದ ಅಭ್ಯಾಸ ಯಾವುದು? ನೋಡ್ರಿ, ಪರಿಸರದೊಳಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಹೆಂಗ್ ಬರ್ತಾವ ಅಂತಂದ್ರ ರೋಗಗಳಿಂದ ದೂರವಿರಲು ಅತ್ಯಂತ ಮುಖ್ಯವಾದ ಅಭ್ಯಾಸ ಯಾವುದು? ಕಾಮನ್ ಆಗಿ ಕಲ್ತಕ್ಕಂತ ಒಂದು ಪ್ರಶ್ನೆ ಇದೆ. ಹೌದಾ? ಬರೀ ನೀವು ಏನ್ ಮಾಡ್ಬೋದು, ಆಯ್ಕೆಗಳನ್ನ ನೋಡಿದ್ರೆ ಸಾಕ, ಉತ್ತರ ನಿಮ್ಗೆ ಏನಾಗ್ತದ? ಬರ್ತದ. ನೋಡೋಣ. ಕೈಗಳನ್ನ ಸಾಬೂನಿನಿಂದ ತೊಳೆಯುವುದು ಮತ್ತು ವೈಯಕ್ತಿಕ ಸ್ವಚ್ಛತೆ ಕಾಪಾಡುವುದು ಯಾವ್ದಾಗ್ತದ? ಹೆಚ್ಚು ಸಿಹಿ ತಿನ್ನುವುದು, ವ್ಯಾಯಾಮ ಮಾಡುವುದು, ಕೇವಲ ತಂಪು ಪಾನೀಯಗಳನ್ನ ಕುಡಿಯುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ಯಾವ್ದಾಗ್ತದ? ಎ ಆಗ್ತದ. ಎಸ್, ನೋಡ್ರಿ, ಕೈಗಳನ್ನ ಸಾಬೂನಿನಿಂದ ತೊಳೆಯುವುದು. ನೀವು ಊಟ ಮಾಡಾಗ ಏನ್ ಮಾಡ್ಬೇಕು? ಕೈಗಳನ್ನ ಸ್ವಚ್ಛವಾಗಿ ಸಾಬೂನಿನಿಂದ ತೊಳಿಬೇಕು. ಹೌದಾ? ಆದ ನಂತರ ಏನ್ ಮಾಡ್ಬೇಕು? ವೈಯಕ್ತಿಕ ಸ್ವಚ್ಛತೆ ಕಾಪಾಡುವುದು. ಹೌದಾ? ನಿಮ್ಮ ಸುತ್ತಮುತ್ತಲಿನ ವಾತಾವರಣದೊಳಗ, ಮನಿ ಒಳಗ, ಶಾಲೆ ಒಳಗ, ನೀವು ಕುಂಡಿರ್ತಕ್ಕಂತ ಸ್ಥಳದೊಳಗ ಎಲ್ಲಾ ಕಡೆ ಏನಾಗಿರ್ಬೇಕು? ಸ್ವಚ್ಛತೆ ಇತ್ತಂದ್ರ ರೋಗಗಳು ಏನಾಗುದಿಲ್ರಿ, ನಮಗ ಬರುವುದಿಲ್ಲ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಪ್ರಶ್ನೆ ಕೇಳ. ಎಷ್ಟು ಕೇಂದ್ರಾಡಳಿತ ಪ್ರದೇಶ ಅದಾವ್ರಿ? 8 ಕೇಂದ್ರಾಡಳಿತ ಪ್ರದೇಶಗಳದಾವ. ಅರ್ಥ ಆಯ್ತು? ಹಂಗಾರ ನಮ್ಮ ದೇಶದೊಳಗೆ ಎಷ್ಟು ರಾಜ್ಯಗಳದಾವ್ರಿ? 28 ರಾಜ್ಯಗಳದಾವ. ಹಂಗಾದ್ರ ಇದರ ಯಾವ್ದು ಕೇಂದ್ರಾಡಳಿತ ಪ್ರದೇಶ ಆಗ್ತದ್ರಿ? ಎಸ್, ವೆರಿ ಗುಡ್. ಲಡಾಖ್ ಏನಪ್ಪಾ ಅಂತಂದ್ರ ಇದು ಒಂದು
ಕೇಂದ್ರಾಡಳಿತ ಪ್ರದೇಶ. ಇದಕ್ಕೆ ಲಡಾಖ್ ಇನ್ನೊಂದು ಪ್ರಶ್ನೆ ಏನು ಬರ್ತದೆ ಹೇಳ್ರಿ? ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವ್ದ? ಲಡಾಖ್. ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ವೆರಿ ಗುಡ್. ಎಸ್ ವಿದ್ಯಾರ್ಥಿಗಳೇ, ಕೊನೆಯ ಪ್ರಶ್ನೆ ನೋಡ್ರಿ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವ್ದೊಂದು ಪ್ರಶ್ನೆ ಕೇಳ, ಬಾಳ ಟಫ್ ಪ್ರಶ್ನೆ ನೋಡಿದ್, ಹೌದಿಲ್ಲ? ಯಾರಿಗೂ ಗೊತ್ತಿಲ್ಲ? ಎಸ್ ನೋಡ್ರಿ, ಸಿಂಹ ಅಂತೇಳಿ ಕೊಟ್ಟಿದ್ದಾರೆ. ಇದು ಗೊತ್ತಿರ್ಲಿ ನನಗ. 1977 ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವ್ದಾಗಿತ್ತು? ಸಿಂಹ ಆಗಿತ್ತು, ಹೌದಾ? ಆಮೇಲೆ ಪ್ರೊಜೆಕ್ಟ್ ಟೈಗರ್ ಅಂತೇಳಿ ಒಂದು ಯೋಜನೆಯನ್ನ ತರ್ತಾರ 1973 ಏಪ್ರಿಲ್ ಒಳಗ. ಅವಾಗ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವ್ದಾಗ್ತದ? ಹುಲಿ ಆಗ್ತದ. ಈಗ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ ಆಗ್ತದ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ವಿದ್ಯಾರ್ಥಿಗಳೇ, ನೋಡ್ರಿ 1973 ಏಪ್ರಿಲ್ ನಲ್ಲಿ ಇದನ್ನು ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಲಾಯ್ತು. ಯಾವ್ದ್ರಿ? ಹುಲಿಯನ್ನ. ಏನ್ ಮಾಡ್ತಾರ? 1973 ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡ್ತಾರ. ಇಲ್ಲಿ ನೋಡ್ರಿ, ಪ್ರಾಜೆಕ್ಟ್ ಟೈಗರ್ ಅಂತ ಒಂದು ಯೋಜನೆ, ಹುಲಿಗಳ ಸಂತತಿಯನ್ನ ರಕ್ಷಿಸಲು ಭಾರತ ಸರ್ಕಾರ 1973 ಪ್ರಾಜೆಕ್ಟ್ ಟೈಗರ್ ಅಂತ ಏನ್ ಮಾಡ್ತಾರಂದ್ರ ಒಂದು ಯೋಜನೆಯನ್ನ ಪ್ರಾರಂಭ ಮಾಡ್ತಾರ. ಏಕ್ ಯೋಜನೆ ಪ್ರಾರಂಭ ಮಾಡ್ತಾರ ಹೇಳ್ರಿ? ಹುಲಿಗಳನ್ನ ರಕ್ಷಣೆ ಮಾಡ್ಲಾಕ. ಏನ್ ಮಾಡಕ್ರಿ? ಹುಲಿಗಳನ್ನ ರಕ್ಷಣೆ ಮಾಡ್ಲಾಕ ಪ್ರಾಜೆಕ್ಟ್ ಟೈಗರ್ ಅಂತ ಯೋಜನೆ ಸ್ಟಾರ್ಟ್ ಮಾಡ್ತಾರೆ. ನೋಡ್ರಿ, ವಿಶೇಷತೆ ಏನ? ಭಾರತದಲ್ಲಿ ಕಂಡು ಬರೋ ಹುಲಿಗಳನ್ನ ರಾಯಲ್ ಬೆಂಗಾಲ್ ಟೈಗರ್ ಎಂದು ಕರೆಯಲಾಗುತ್ತದೆ. ನಮ್ಮ ಭಾರತದೊಳಗ ಏನ್ ಹುಲಿಗಳದಾವಲ್ಲ ಅದಕ್ಕೆ ಏನಂತ ಕರೀತಾರ್ರಿ? ರಾಯಲ್ ಬೆಂಗಾಲ್ ಟೈಗರ್ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ನೋಡ್ರಿ, ಹಳೆಯ ರಾಷ್ಟ್ರೀಯ ಪ್ರಾಣಿ ಯಾವ್ದು ಹೇಳಿ ನಿಮಗ? ಸಿಂಹ. ಎಷ್ಟ್ರಾಗ? 1977 ಮೊದಲೇನಾಗಿತ್ತು? ಸಿಂಹ ರಾಷ್ಟ್ರೀಯ ಪ್ರಾಣಿ ಆಗಿತ್ತು. ಹುಲಿಗಳನ್ನ ಸಂರಕ್ಷಿಸ ಸಲುವಾಗಿ 73 ಏನ್ ಮಾಡ್ತಾರಂದ್ರ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವ್ದಾಗ್ತದ್ರಿ? ಹುಲಿ ಆಗ್ತದ. ಓಕೆ ವಿದ್ಯಾರ್ಥಿಗಳೇ, ನಾವ್ ಇಲ್ಲಿವರೆಗೆ ಏನ್ ಮಾಡಿದಪ್ಪ ಅಂತಂದ್ರ ಸಂಪೂರ್ಣವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವ್ ಏನ್ ಮಾಡಿದ್ವಿ? ಡಿಸ್ಕಷನ್ ಅನ್ನ ಮಾಡಿದ್ವಿ. ಅದರ ಜೊತೆಗೆ ಇನ್ನೇನಪ್ಪಾ ಅಂತಂದ್ರೆ ಯಾವ ರೀತಿ ಪ್ರಶ್ನೆಗಳು ಬಂದು ನಾವು ಯಾವ ರೀತಿ ಸ್ಟಡಿ ಮಾಡ್ಬೇಕಂತೇಳಿ ಇವತ್ತಿಂದ ಒಂದು ವಿಡಿಯೋ ಕ್ಲಾಸ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಾಳೆಯಿಂದ ಪ್ರತಿಯೊಂದು ಪ್ರಶ್ನೆಗೆ ಮತ್ತು ಪ್ರತಿಯೊಂದು ಅಧ್ಯಾಯದ ಪ್ರಕಾರ EVS ಒಳಗೆ ಏನ್ ಮಾಡ್ತಾ ಇದ್ದೀನಿ ನಿಮ್ ಮುಂದೆ ಡಿಸ್ಕಷನ್ ಮಾಡ್ಲಿಕ್ಕೆ ನಾನು ನಾಳೆಯಿಂದ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ. ಇನ್ನು ಯಾರ್ಯಾರು ವಿಡಿಯೋ ನೋಡ್ತಾರೆ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು ವಿಡಿಯೋನ ಎಲ್ಲರಿಗೆ ಶೇರ್ ಮಾಡ್ರಿ. ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ರಿ, ಫೇಸ್ಬುಕ್ ಅನ್ನ ಫಾಲೋ ಮಾಡ್ರಿ. ನಾವ್ ಏನ್ ಮಾಡ್ತಾ ಇರ್ತೀವಪ್ಪ ಅಂತಂದ್ರೆ ಪ್ರತಿದಿನ ಹೊಸ ಅಪ್ಡೇಟ್ಗಳನ್ನ ಅದರಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ? ಶೇರ್ ಮಾಡ್ತಾ ಇರ್ತೀವಿ. ಮತ್ತು ಫ್ರೀ ಆಗಿ ಕ್ವಶನ್ ಪೇಪರ್ ಅನ್ನ ಇಡ್ತಾ ಇರ್ತೀವಿ. ಆಮೇಲೆ ನಮ್ಮ ಒಂದು ಸಂಸ್ಥೆ ಒಳಗ ಈಗಾಗಲೇ ಮೊರಾರ್ಜಿ ಚಾಂಪಿಯನ್ ಅಂತ ಹೇಳಿ 53 ಮಾದರಿಯ ಪ್ರಶ್ನೆ ಪತ್ರಿಕೆಗಳ ಒಂದು ಪುಸ್ತಕವನ್ನ ರೆಡಿ ಮಾಡಿದೀವಿ. 5300 ಪ್ರಶ್ನೆಗಳದಾವ. ಅದ್ರಾಗ 53 ಕ್ವಶನ್ ಪೇಪರ್ ಅದಾವ. ಆ ಒಂದು ಪ್ರಶ್ನೆ ಪತ್ರಿಕೆ ಯಾರಿಗಾದ್ರೂ ಬೇಕಾಗಿತ್ತಪ್ಪ ಅಂತಂದ್ರ ನೀವೇನ್ ಮಾಡ್ಬೋದು? ನಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಅದರೊಳಗೆ ಏನ್ ಮಾಡ್ತೀವಿ? ನಿಮ್ಗೆ ಆ ಪುಸ್ತಕದ ಡೀಟೇಲ್ಸ್ ಅನ್ನ ಕೊಡ್ತೀವಿ. ನಿಮ್ಗೆ ಬೇಕಾದ್ರೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಕಳಿಸ್ತೇವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.